ಕನ್ನಡ ಕಿರುತೆರೆಯಲ್ಲಿ ಹೊಸ ಹೊಸ ಸೀರಿಯಲ್ಗಳು ಬರ್ತಾನೆ ಇರ್ತವೆ. ಆದರೆ ಕೆಲವೊಂದು ಸೀರಿಯಲ್ ಮಾತ್ರ ವೀಕ್ಷಕರಿಗೆ ಹತ್ತಿರ ಆಗೋದು. ಅದೇ ಸಾಲಿನಲ್ಲಿ ಬ್ರಹ್ಮಗಂಟು ನಿಧಾನವಾಗಿ ವೀಕ್ಷಕರಿಗೆ ಹತ್ತಿರ ಆಗ್ತಿದೆ. ಪಾರು ಸೀರಿಯಲ್ನಲ್ಲಿ ಕೆಲಸ ಮಾಡಿದ ತಂಡನೇ ಬ್ರಹ್ಮಗಂಟು ಸೀರಿಯಲ್ಗೆ ವರ್ಕ್ ಮಾಡ್ತಿರೋದು. ಹಳೆ ಟೈಟಲ್ನಲ್ಲೇ ಹೊಸ ಕತೆ ಶುರುವಾಗಿ ವೀಕ್ಷಕರ ಮನಸ್ಸಿಗೆ ಹತ್ತಿರವಾಗುತ್ತಿದೆ ಬ್ರಹ್ಮಗಂಟು ಸೀರಿಯಲ್. ಅಕ್ಕ ತಂಗಿಯ ಸ್ಟೋರಿ ಇದಾಗಿದ್ದು, ಅಕ್ಕನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧವಿರೋ ತಂಗಿ, ಆ ಪ್ರೀತಿಗೆ ಬೆಲೆ ಕೊಡದ ಅಕ್ಕ. ಅಕ್ಕನಿಗೆ ನಾನೇ ಸುರಸುಂದರಿ ಅನ್ನೋ ಮದ, ಆದರೆ ತಂಗಿಗೆ ಅಕ್ಕನಿಗೆ ನೆರಳಾಗಿರೋ ಆಸೆ. ಈ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಹೊಸ ಜೋಡಿ ಎಂದು ಸಖತ್ ಸುದ್ದಿ ಮಾಡ್ತಿದೆ. ಇನ್ಫ್ಯಾಕ್ಟ್ ನಾಯಕ ನಾಯಕಿಗಿಂತ ಈ ಜೋಡಿಯದ್ದೇ ಸುದ್ದಿ. ಜಂಬದ ಹುಡುಗಿ ಸಂಜನಾ ಕೊಬ್ಬು ಕರಗಿಸೋಕೆ ನರಸಿಂಹನ ಆಟ ಶುರುವಾಗಿದೆ. ಇಬ್ಬರ ಕಾಂಬಿನೇಷನ್ ದೃಶ್ಯಗಳು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಸಖತ್ ಕಿಕ್ ಕೊಡ್ತಿವೆ. ಅಷ್ಟಕ್ಕೂ ಸಂಜನಾ ಪಾತ್ರ ಮಾಡಿರುವ ನಟಿ ಹೊಸಬರಲ್ಲ. ಜನಪ್ರಿಯ ಧಾರಾವಾಹಿ ಗಟ್ಟಿಮೇಳದಲ್ಲಿ ಆರತಿ ಪಾತ್ರ ಮಾಡಿದ್ದರು. ಸೌಮ್ಯ ಸ್ವಭಾವದ ಆರತಿ ಈಗ ಜಂಬದ ಹುಡುಗಿ ಸಂಜನಾ ಆಗಿ ವೀಕ್ಷಕರ ಗಮನ ಸೆಳೆಯುತ್ತಿದ್ದಾರೆ. ಅಂದ ಹಾಗೆ ಇವರ ನಿಜವಾದ ಹೆಸರು ಆರತಿ ಪಡುಬಿದ್ರಿ. ಇತ್ತೀಚೆಗೆ ಆರತಿ ಹೊಸ ಫೋಟೋಶೂಟ್ ಮಾಡಿಸಿದ್ದಾರೆ. ರಾಜಸ್ಥಾನಿ ರಾಯಲ್ ಲುಕ್ನಲ್ಲಿ ಕ್ಯಾಮರಾಗೆ ಪೋಸ್ ಕೊಟ್ಟಿದ್ದಾರೆ. ಗಟ್ಟಿಮೇಳದ ಆರತಿ, ಬ್ರಹ್ಮಗಂಟು ಧಾರಾವಾಹಿಯ ಸಂಜನಾ ಇವೆರಡು ತದ್ವಿರುದ್ಧ ಪಾತ್ರಗಳಾಗಿದ್ದು, ಎರಡನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಟಿ ಆರತಿ ಪಡುಬಿದ್ರಿ. ನಟಿ ಆರತಿ ಪಡುಬಿದ್ರಿ ಅವರ ಮೂಲ ಕೆಲಸದ ಬಗ್ಗೆ ನೋಡುವುದಾದರೆ ಇವರು ಫಿಸಿಯೋಥೆರಪಿಸ್ಟ್ ಆಗಿದ್ದವರು. ಜೊತೆಗೆ ಮಾಡಲ್ ಆಗಿ ರ್ಯಾಂಪ್ ಹೆಜ್ಜೆ ಹಾಕುವಾಗಲೂ ಆರತಿ ಪಡುಬಿದ್ರಿ ಅವರಿಗೆ ನಟಿಯಾಗಬೇಕೆನ್ನುವ ಆಸೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿದ್ದ ಹೂಮಳೆ ಧಾರಾವಾಹಿಯಲ್ಲಿ ಆರತಿಯವರು ಅಕ್ಕನ ಪಾತ್ರವನ್ನು ಒಪ್ಪಿಕೊಂಡಿದ್ದರು. ಅಂಬಿಕಾ ಎಂಬುದು ಪಾತ್ರದ ಹೆಸರಾಗಿತ್ತು. ಆದರೆ ಈಗ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗುತ್ತಿದ್ದಾರೆ. ನನ್ನ ಈ ಮಾಹಿತಿ ನಿಮಗಿಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.